ಇಲ್ಲಿಂದ ಶಿವಮೊಗ್ಗ ಝೂ ಬಂದು 60 ಕಿಲೋಮೀಟರ್ ಇದೆ ಇಲ್ಲಿಂದ ಸಾಗರದಿಂದ. ಸೊ ನಾವು ದಾಂಡೇಲಿಯಲ್ಲಿ ಸಫಾರಿ ಮಾಡಿದ್ವಿ, ಅಲ್ಲೇನು ಸಿಗಲಿಲ್ಲ ನಮಗೆ ಪ್ರಾಣಿ. ಸೊ ಇಲ್ಲಾರು ಒಂದು ಪ್ರಾಣಿ ನೋಡ್ಕೊಂಡು ಅಂತ ಹೋಗ್ತಿದ್ದೀವಿ. ಕಾರ್ ಎಂಟ್ರಿಗೆ 70 ರೂಪಾಯಿ ಕೊಟ್ಟಿದ್ದೀವಿ. ಸೊ ಸಫಾರಿಗೆ ಸಪ್ರೇಟ್ ದುಡ್ಡಿದೆ, ಅದು ನೋಡಬೇಕು ಒಳಗಡೆ ಎಷ್ಟು ಅಂತ. ಇಲ್ಲಿ ಝೂ ಎಂಟ್ರಿ ಫೀಸ್ ಬಂದ್ಬಿಟ್ಟು ಒಬ್ರಿಗೆ 80 ರೂಪಾಯಿ ಇದೆ. ನಾವು ಜೀಪ್ ಸಫಾರಿ ತೊಗೊಂಡಿದ್ದೀವಿ, ಅದಕ್ಕೆ 2000 ರೂಪಾಯಿ. ಆ್ಯಂಡ್ ಆ್ಯಂಟಿ ಕ್ಯಾಮಿಗೆ ಬಂದು 200 ರೂಪಾಯಿ ಇದೆ. ಒಟ್ಟು 2520 ಆಗಿದೆ. ಆರ್ನೂರು ಎಕರೆ ಒಳಗೆ ಇದು ಸಫಾರಿ ಮಾಡೋದು. 350 ಎಕರೆ ಸಫಾರಿ ಇದೆ ಸರ್. ಮರ 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 ಕಿರಿತಾ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 8:30 ಆಗಿದೆ. ಈಗ ನಾವು ಸಾಗರದಿಂದ ಟುವರ್ಡ್ಸ್ ಶಿವಮೊಗ್ಗ ಹೋಗ್ತಿದ್ದೀವಿ. ಈಗ ಲಾಡ್ಜಿಂದ ವರದಾಶ್ರೀ ಲಾಡ್ಜಲ್ಲಿ ಉಳ್ಕೊಂಡಿದ್ವಿ ರಾತ್ರಿ. ಸೊ ಈಗ ಟುವರ್ಡ್ಸ್ ಶಿವಮೊಗ್ಗ ಹೋಗ್ತಾಯಿದ್ವಿ. ಶಿವಮೊಗ್ಗ ಇಲ್ಲಿಂದ ಒಂದು 1 ಅವರ್ ಜರ್ನಿ, 40ರಿಂದ 60 ಕಿಲೋಮೀಟರ್ ಇದೆ. ಈಗ ನಾವು ಶಿವಮೊಗ್ಗ ಝೂಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಶಿವಮೊಗ್ಗ ಝೂ ಮತ್ತು ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ. ಸೊ ಅದೆರಡು ನೋಡ್ಕೊಂಡು ಟುವರ್ಡ್ಸ್ ಮೈಸೂರು. ಸೊ ಇಲ್ಲೆಲ್ಲರೂ ಇಲ್ಲಿ ಕೂತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ, ನೋಡಬೇಕು. ಇಲ್ಲಿಂದ ಶಿವಮೊಗ್ಗ ಝೂ ಬಂದು 60 ಕಿಲೋಮೀಟರ್ ಇದೆ ಇಲ್ಲಿಂದ ಸಾಗರದಿಂದ. 1 ಅವರ್ ಕೇಳ್ತಾ ಇದೆ. ಶಿವಮೊಗ್ಗ ಸಾಗರ ಬಸ್ ಹೋಯ್ತು. ಇಡ್ಲಿ ವಡೆ ತೊಗೊಂಡಿದ್ದೀವಿ. ಅಷ್ಟು ಚೆನ್ನಾಗಿತ್ತು. ತಿಂಡಿ ಎಲ್ಲ ಆಯಿತು, ಇಡ್ಲಿ ವಡೆ ತಿನ್ಕೊಂಡ್ವಿ. ಸೊ ಇಲ್ಲಿಂದ ಬಂದು ಶಿವಮೊಗ್ಗ ಝೂ ಬಂದು 7 ಕಿಲೋಮೀಟರ್ ಇದೆ ಇಲ್ಲಿಂದ. ಶಿವಮೊಗ್ಗಕ್ಕಿಂತ ಮುಂಚೆನೇ ಸಿಗುತ್ತೆ. ಶಿವಮೊಗ್ಗದಲ್ಲಿರೋ ಟೈಗರ್ ಆ್ಯಂಡ್ ಲಯನ್ ಸಫಾರಿ ಇದೆ. ಸೊ ಅಲ್ಲಿ ಬಂದಿದ್ದೀವಿ ಝೂಗೆ. ಸೊ ನಾವು ದಾಂಡೇಲಿಯಲ್ಲಿ ಸಫಾರಿ ಮಾಡಿದ್ವಿ, ಅಲ್ಲೇನು ಸಿಗಲಿಲ್ಲ ನಮಗೆ ಪ್ರಾಣಿ. ಸೊ ಇಲ್ಲಾರು ಒಂದು ಪ್ರಾಣಿ ನೋಡ್ಕೊಂಡು ಅಂತ ಹೋಗ್ತಿದ್ದೀವಿ. ಕಾರ್ ಎಂಟ್ರಿಗೆ 70 ರೂಪಾಯಿ ಕೊಟ್ಟಿದ್ದೀವಿ. ಸೊ ಸಫಾರಿಗೆ ಸಪ್ರೇಟ್ ದುಡ್ಡಿದೆ, ಅದು ನೋಡಬೇಕು ಒಳಗಡೆ ಎಷ್ಟು ಅಂತ. ಕಾರ್ ಪಾರ್ಕ್ ಮಾಡಿದ್ದೀವಿ, ಎದುರುಗಡೆ ಸಫಾರಿ ಬಸ್ಗಳು ಕಾಣ್ತಾ ಇದೆ. ಕಾರ್ ಪಾರ್ಕಿಂಗ್ ಬಂದು 70 ರೂಪಾಯಿ ಕೊಟ್ಟಿದ್ದೀವಿ. ಈಗ ದಾಂಡೇಲಿ ಏನು ಪ್ರಾಣಿಗಳು ಸಿಗದೇ ಇರೋ ಕಾರಣ ನಾವು ಶಿವಮೊಗ್ಗ ಝೂಗೆ ಬಂದಿದ್ದೀವಿ. ಐ ಲವ್ ಶಿವಮೊಗ್ಗ ಝೂ. ನೋಡಿ ಪ್ರೈಸೆಲ್ಲ ಇದೆ ಇಲ್ಲಿ. 9901 4642 ಇಲ್ಲಿ ಝೂ ಎಂಟ್ರಿ ಫೀಸ್ ಬಂದ್ಬಿಟ್ಟು ಒಬ್ರಿಗೆ 80 ರೂಪಾಯಿ ಇದೆ. ನಾವು ಜೀಪ್ ಸಫಾರಿ ತೊಗೊಂಡಿದ್ದೀವಿ, ಅದಕ್ಕೆ 2000 ರೂಪಾಯಿ. ಆ್ಯಂಡ್ ಆ್ಯಂಟಿ ಕ್ಯಾಮಿಗೆ ಬಂದು 200 ರೂಪಾಯಿ ಇದೆ.
ಒಟ್ಟು 2520 ಆಗಿದೆ. ನಾವೀಗ ಬೊಲರೋ ಜೀಪ್ ತೊಗೊಂಡಿದ್ದೀವಿ. ಸಫರ್ ಸ್ಟಾರ್ಟ್ ಆಗಿದೆ. ಈಗ 10:15 ಬಿಡಿ ಸರ್ ನೀವು ಅವೆಲ್ಲ ಗೊತ್ತಿರಲ್ಲ ಆಗ್ತೀರಾ ಇದು ಇಡೀ ಸಫರ್ ಸ್ಟಾರ್ಟ್ ಆಗಿದೆ. ಈಗ ಗೇಟ್ ಓಪನ್ ಆಗಿದೆ. ಒಳಗೆ ಹೋಗ್ತಿದ್ದೀವಿ. ಇನ್ಫೆಕ್ಷನ್ ಆಗಬಾರ್ದಂತ ಇಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಜಿಂಕೆಗಳ ಸಾಲು ಲೆಫ್ಟಲ್ಲಿ ಜಿಂಕೆ ಇದೆ. ಲೆಫ್ಟು ರೈಟ್ ಎಲ್ಲ ಕಡೆ ಇದೆ. ಜಿಂಕೆ ಹೋದ್ರೆ ಮಧ್ಯಾಹ್ನ ಊಟ ಕೊಡೋದು ನಾವು. ಸರ್ ಇದು ನೋಡಿ ಈ ಕಡೆ ಹೋಗ್ತಾ ಇದೆಯಲ್ಲ ಅದು ಕೃಷ್ಣಮೃಗ. ಅದು ಕೃಷ್ಣಮೃಗ ಬ್ಲ್ಯಾಕ್ ಬಟರ್ ಸಲ್ಮಾನ್ ಖಾನ್. ಈ ಕಡೆ ಇದೆಯಲ್ಲ ಇದು ಹಾಗ್ ಡಿಯರ್ ಅಂತಂದು. ಹಾಗ್ ಡಿಯರ್ ಕನ್ನಡದಲ್ಲಿ ಹಂದಿ ಜಿಂಕೆ ಅಂತೀವಿ ಸರ್. ಇಲ್ಲ ಫಸ್ಟ್ ಟೈಮ್ ನೋಡಿದ್ದೆ. ಹಾಂ ಇದು ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ ಸರ್. ಇದು ಹಿಮಾಲಯದಲ್ಲಿ ಮಾತ್ರ ಇದು ಸರ್. ಇದು ಬಂದಿಗಾಗಲೇ 2 ವರ್ಷ ಆಯ್ತು ಸರ್. ಸೆಟ್ ಆಗಿದೆ ಈಗ ಸೆಟ್ ಆಗಿದೆ. ಅದು 600 ಎಕರೆ ಇದೆ ಸರ್. ಇದು 600 ಎಕರೆ ಒಳಗೆ ಇದು ಸಫಾರಿ ಮಾಡೋದು 350 ಎಕರೆ ಸಫಾರಿ ಇದೆ ಸರ್. ಇದು ಒಳ್ಳೆ ಫೆನ್ಸಿಂಗ್ ಮಾಡೋದು. ಇದಕ್ಕೆ ಆಮೇಲೆ ಫುಡ್ ಹೆಂಗೆ ಸರ್ ಇದು? ಸರ್ ಇದಕ್ಕೆ ಫುಡ್ ಎಲ್ಲ ಇದಕ್ಕೆ ತಂದು ಹಾಕ್ಬೇಕು ಸರ್. ಇದಕ್ಕೆ ಈ ಹಸುಗಳಿಗೆ ಕೊಡ್ತೀವಲ್ಲ ನಾವು ಹಿಂಡಿ ಬೂಸ ಹುಳ್ಳಿ ನುಚ್ಚು ಕ್ಯಾಟಲ್ ಫೀಡು ಇದೆಲ್ಲ ಡೈಲಿ ಬೆಳಗ್ಗೆ ಕೊಡ್ತೀವಿ. ಮತ್ತೆ ಮಧ್ಯಾಹ್ನ ಹುಲ್ಲು ಬರುತ್ತೆ ಸರ್. ಇದಕ್ಕೆ ಡೈಲಿ ಸಪ್ಲೈ ಮಾಡ್ತಾ ಇರ್ಬೇಕು. ಡೈಲಿ ಸಪ್ಲೈ ಆಗುತ್ತೆ. ಇವಕ್ಕೆ ಹುಲಿ ಸಿಗ್ಬೇಕಾದ್ರೆ ಹುಲಿ ಸಿಮ್ಮಕ್ಕೂ ಅಷ್ಟೇ ಸರ್. ಒಂದೊಂದಕ್ಕೆ 10 kg ಡೈಲಿ ಕೊಡಬೇಕು. 2 times ಒಂದೇ ಟೈಮ್? ಒಂದೇ ಟೈಮ್. ಬಟ್ ಇದು ಫೆನ್ಸಿಂಗ್ ಹಾಕಿ ಫೆನ್ಸಿಂಗ್ ಮಾತ್ರ ಮಾಡೋದು ಬಿಟ್ರೆ ಇದು ಮಾಡಿರೋದಲ್ಲ. ಇದು ಯಾವುದೋ ತಪ್ಪಿಸ್ಕೊಳ್ಳೋ ಕೆಲಸ ಮಾಡಿಲ್ಲ ಪ್ರಾಣಿ. ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಆಗಲ್ಲ, ಅಷ್ಟು ಜಂಪ್ ಮಾಡೋಕ್ಕಾಗಲ್ಲ. ಹಾಂ ಅಷ್ಟು ಜಂಪ್ ಮಾಡೋಕ್ಕಾಗಲ್ಲ. ಆಮೇಲೆ ಅದು ಕಂಟಿನ್ಯೂಸ್ ಎಲ್ಲ ಇದು ಅದು ಇನ್ನೇನು ಫುಡ್ ಸಿಗ್ತದೆ. ಇದು ಹಾಂ ಡೈಲಿ ಫುಡ್ಡು ಸಿಕ್ಕೇ ಸಿಗುತ್ತಲ್ಲ. ಸೊ ಅದಕ್ಕೆ ಇನ್ನೇನು ಹೊರಗಡೆ ಹೋಗ್ಬೇಕು ಅಂತ ಏನಿಲ್ಲ. ಕೃಷ್ಣಾಮೃತ ಅಲ್ಲ ಅದು ನೀಲ್ಗಾಯಿ ಅಂತ ಸರ್. ಅದು ಅದು ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ. ಅದು ರಾಜಸ್ಥಾನ ಇಲ್ಲ ಸರ್. ಇದು ಹಾಂ ಇವೆಲ್ಲೂ ಹೊರಗಡೆ ಬಿಡೋಂಗಿಲ್ಲ. ಇದು ಅದೇ ಇದು ಫೀಮೇಲು ಸರ್. ಇದು ಹಾಂ ಅದು ನೋಡಿ ಅಲ್ಲಿದೆ 2 ಇಲ್ಲೊಂದು 2 ಕೂತಿದ್ದಾವೆ. ಇದು ಗ್ರೇ ಕಲರ್ ಇದ್ದಾವಲ್ಲ ಅದು ಮೇಲ್. ಅದು ನೀಲ್ಗಾಯಿ ಇಂಗ್ಲೀಷಲ್ಲಿ ಬ್ಲೂ ಬುಲ್ ಅಂತಾರೆ ಸರ್. ಬ್ಲೂ ಬುಲ್. ಫೋಟೋ ಹೊಡ್ಕೊಬಿಟ್ಟ. ನೀಲ್ಗಾಯಿ ಹಾಂ ರಾಜಸ್ಥಾನ. ಗ್ರೀನ್ರಿ ಇರುತ್ತಲ್ಲ ಮಳೆಗಾಲದಲ್ಲಿ ಅಂದರೆ ನೆಲ ಗ್ರೀನ್ರಿ ಬರಲ್ಲ ಸರ್. ಒಂದು ವಾರ ಮಾತ್ರ ಹಸಿರು ಇರುತ್ತೆ. ನೆಲ ಎಲ್ಲ ಇವಾಗ ಹೆಂಗಿದೆ ಹಂಗೆ ಇದೆ ಸರ್. ಯಾಕಂದರೆ ಇದು ಓಡಾಡಿ ಹುಲ್ಲಿನ ಅಂಶನೇ ಇಲ್ದಂಗೆ ಆಗಿದೆ. ಡೈಲಿ ಓಡಾಡ್ತಾ ಇರುತ್ತೆ. ಮತ್ತು ಇಲ್ಲಿ ಸಫಾರಿ ಒಳಗಡೆ ಇರೋದು 2. ಮತ್ತು ಝೂ ಅಲ್ಲಿ ಒಂದಿದೆ. ಆಮೇಲೆ ಸಿಂಹ ಝೂ ಅಲ್ಲಿ ಒಂದಿದೆ. ಇಲ್ಲಿ 3 ಇದೆ ಸರ್ ಸಫಾರಿ. ಅದು ಸಿಗಲ್ಲ ಸರ್. ಬಟ್ ಅದು ಹಂಗೆ ನೆಕ್ಕಂಡೇ ವಾಸಿ ಆಗ್ಬೇಕು. ಅದು ನೀವೇನು ಮಾಡೋಕ್ಕಾಗಲ್ಲ. ಸಿಗೋದೇ ಇಲ್ಲ ಸರ್. ಓಡಾಡ್ಬಿಡ್ತೈತಿ. ಇಳಿದ್ರೆ ಸಾಕದು. ಈಗ ಹಂಗೆ ನಡೀತಾ ಇದೆಯಲ್ಲ ಓಡಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅದು. ಇವು ಫೈಟಿಂಗ್ ಆಡ್ತವೆ. ಸಿಕ್ಕಾಪಟ್ಟೆ ಆಡ್ತವೆ. ಆಮೇಲೆ ಕೋಡು ಶಾರ್ಪ್ ಇರುತ್ತಲ್ಲ ಸರ್. ಹಂಗಾಗಿ ಅದ್ರದ್ದು ವೆಯ್ಟು ಶಾರ್ಪ್ ಇದು ಗಟ್ಟಿ ಬೇರೆ. ಸಿಕ್ಕಾಪಟ್ಟೆ ತೂಕ ಇರ್ತದೆ. ಭಯಂಕರ ತೂಕ. ಡಿಯರ್ ಇದೆಯಲ್ಲ ಕಂಪ್ಲೀಟ್ ವರ್ಷಕ್ಕೊಂದ್ಸತಿ ಕಂಪ್ಲೀಟ್ ಕೊಂಬು ಬಿದ್ದು ಮತ್ತೆ ಹುಟ್ಟೋದು. ಇದು ಕೊಂಬೆಲ್ಲ ಏನು ಮಾಡಂಗಿಲ್ಲ ಸರ್. ಎಲ್ಲ ಅಲ್ಲಲ್ಲೇ ಬಿದ್ದಿರ್ತಾವೆ. ಅಲ್ಲೇ ಇದಾವೆ. ತಿನ್ಬಿಡುತ್ತೆ ಇದು. ಸಿಪ್ಪೆ ತಿಂತು ಅಂತಂದರೆ ಮರ ಒಣಗೋಗ್ಬಿಡುತ್ತೆ ಸರ್. 1 ವರ್ಷ 2 ವರ್ಷ ಹಸಿ ಇರುತ್ತೆ. ಆಮೇಲೆ ಒಣಗೋಗ್ಬಿಡುತ್ತೆ. ಹಂಗಾಗಿ ಅದು ಸೇಫ್ಟಿಗೆ ಸ್ವಲ್ಪ ಮೆಶ್ ಹಾಕಿದ್ದೀವಿ. ಎಲ್ಲ ಮರಗಳು ಒಣಗೋಗ್ತವೆ ಅಂತ. ಇದೇ ಎಲ್ಲಕ್ಕೂ ಮೇವಲ್ಲ. ನಾನ್ ವೆಜ್ ತಿನ್ನೋಕೆ
ಇದ್ರ ಕೊಂಬು ಬಿದ್ದೋಗುತ್ತಾ ಇದು ಬಿದ್ದೋಗುತ್ತೆ, ಇದು ಬಿದ್ದಿಲ್ಲ ಸರ್. ಸ್ವಲ್ಪ ಇದಾಗ್ಬಿಡ್ತವೆ ಸರ್ ಇವೆಲ್ಲ. ಟೈಗರ್ ಸಿಗೋ ಅಂತ ಜಾಗ ಬಂದಿದ್ದೀವಿ ಈಗ. ಹಂಗಾಗಿ ಇದೆಲ್ಲ ಟಾರ್ ರೋಡ್ ಆಗಿದೆ. ಅಂದರೆ ಮೇನ್ ರೋಡ್ಗಳು ಮಾತ್ರ ಟಾರ್ ಆಗಿದೆ, ಎಲ್ಲ ರೋಡ್ಗಳು ಆಗಿರಲ್ಲ. ಇವು ಹೋಗಿ ಎಲ್ಲರೂ ಒಳಗೆ ಹೋಗಿದ್ರೆ ಏನೋ ಮಾಡ್ತೀವಿ. ತವ್ರ ಮನೆಗೆ ಹೋಗಿದ್ರೆ ಏನು ಮಾಡ್ತೀವಿ? ಹಾಂ ನೀರು ಬರ್ತೈತೆ. ತುಂಬಕ್ಕೆ ಒಂದು 5 ನಿಮಿಷ ಬಿಟ್ಟು ಆಫ್ ಮಾಡು. ಈಗ ಇಲ್ಲಿ ಹೊರಗಡೆ ಬರುತ್ತೆ ನೋಡಿ. ಹಾಂ ಬಿಡು. ಇದು ಅಷ್ಟೊಂದು ಇಲ್ಲದೆ ಕಾಣ್ತಾ ಇಲ್ಲ ನನಗೆ. ಏಜ್ ಆಗಿದೆ ಸರ್, 17 ವರ್ಷ ಇದಕ್ಕೆ. ಅವರೆಲ್ಲಿದ್ರು? ಅವ್ರು ಆ ಕಡೆ ಇದ್ದಾರೆ ಸರ್. ಬಿಡಲ್ಲ ಏಜ್ ಮಾತ್ರ. ಇದು ವೈಲ್ಡ್ ಅಲ್ಲ ಸರ್, ಹಾಗಾಗಿ ಬಿಡಕ್ಕೆ ಬರಲ್ಲ. ತೊಡೆ ಹೆಂಗೈತೆ ಮುಂದ್ಗಡೆ ಕಾಲು ತಪ್ಪ ಹೊಡೆಯುತ್ತೆ. ಏಜ್ ಆಗಿದೆ ಸರ್, 17 ವರ್ಷ ಅದಕ್ಕೆ. 20-25 ಇಯರ್ಸ್ ಆಯಿತು ಸರ್. ನಿಮ್ಮ ಕಾಡಲ್ಲಾದರೆ ಬರೀ 13ರಿಂದ 14 ವರ್ಷ ಮಾತ್ರ ಲೈಫ್ ಟೈಮ್. ಇಲ್ಲಿ ಡೈಲಿ ಫುಡ್ಡು ಮೇಂಟೆನೆನ್ಸ್ ಇರೋದ್ರಿಂದ ಇಲ್ಲಿ 18ರಿಂದ 19 ವರ್ಷ ಬರುತ್ತೆ. ಕೆಜಿ 20 kg ತಿಂತು ಅಂದರೆ ನಿಮ್ಗೆ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು 15-20 ದಿವಸ ಬೇಕಾದ ಬೇಟೆಯಾಡಿ ತಿನ್ನಕ್ಕೆ. ಮತ್ತೆ ಹೌದು, ಹೊಟ್ಟೆ ಖಾಲಿ. ಇಲ್ಲಿ ಹಾಗಲ್ಲ, ಡೈಲಿ ಫುಡ್ ಕೊಡೋದ್ರಿಂದ ಇಲ್ಲಿ ಲೈಫ್ ಫ್ಯಾನು ಜಾಸ್ತಿ ಬರುತ್ತೆ. ಅದ್ರ ಬಾಯಿ ನೋಡಿ ಅಷ್ಟೇ ನಮ್ಮ ಸ್ಥಾನ ಸ್ವಲ್ಪ ಕಲಾಗ ಲೈನಲ್ಲಿ ಒಟ್ಟಿಗೆ ಬಿಟ್ಟರೆ ಹಿಂಗೆ ಫೈಟ್ ಮಾಡ್ತಾರೆ ನೋಡಿ, ಎರಡು ಮಾಡ್ತವೆ. ಲಯನ್ ನೋಡಿ, ಅಲ್ಲಿ ದೂರದಲ್ಲಿ ಲಯನ್ ಇದೆ. ಮಧ್ಯದಲ್ಲಿ ಗ್ಯಾಪ್ ಇದೆ ಮತ್ತು ಅದಕ್ಕೆ ಆ ಕಡೆನೂ ಮೆಚ್ಚು, ಈ ಕಡೆನೂ ಮೆಚ್ಚು, ಮತ್ತೆ ಗ್ಯಾಪ್ ಇದೆ. ಅಷ್ಟೊಂದು ಗಲಾಟೆ ಮಾಡ್ತವೆ. ಇಲ್ಲಿ ಟೈಗರ್ ಇದೆ, 2 ಮುಖ ಭೇಟಿ. ಈ ಥರ ಸಿಗಲ್ಲ ಕಣ. ಮರ ಕಿರಿತಾ ಇದೆ. ಈಗ ಟೈಗರ್ ನೋಡಾಯ್ತು, ಈಗ ಲಯನ್ ನೋಡೋಕೆ ಹೋಗ್ತಾ ಇದೀವಿ ಒಳಗೆ. 2 ಮೇಲೆ ಡಿಗ್ರಿ ಆಗಿಲ್ಲ. ಇಲ್ಲಿ 3 ಲಯನ್ ಇದೆಯಂತೆ. 2 ಟೈಗರ್ ನೋಡಾಯ್ತು, ಈಗ 3 ಲಯನ್ ನೋಡೋಕೆ ಹೋಗ್ತಾ ಇದೀವಿ. ಸುಸ್ಮಿತಾ ಲಯನ್ ಹೆಸರು. ಆಗೈತೆ ಸುಸ್ಮಿತಾ. ಏನು ಹಾಯ್ ಸುಸ್ಮಿತಾ, ಕಮ್ ಹಿಯರ್. ವಾಟ್ ಯು ಡೂಯಿಂಗ್? ಕಮ್ ಹಿಯರ್. ಫೋಕಸ್. ಫೋಟೋ ತೆಗೆದು ಚೆನ್ನಾಗಿದೆ. 12 ವರ್ಷ ಅದಕ್ಕೆ. 12 ವರ್ಷ. ಇದರ ಲೈಫ್ ಸರ್ ಸುಸ್ಮಿತಾ 12. ಸೇಮ್ ಎಲ್ಲ ಒಂದೇ ಥರ ಮಾಡ್ತಾರೆ. 25. ಟೈಗರು, ಲಯನ್ನು ಎಲ್ಲ 20 ವರ್ಷಕ್ಕೆ ಸ್ಟಾರ್ಟ್ ಆಡ್ತಾವೆ. ಲೆಪರ್ಡ್ ಇವೆಲ್ಲ ಒಂದೇ ಏಜು. ಏನಾದರೂ ಒಂದೊಂದು ಸ್ಪೀಡಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಇದೆ. 20 ವರ್ಷ ಇರೋದಕ್ಕೆ ಹೆಂಗೆ ಆಟ ಆಡ್ತಾವೆ ನೋಡಿ. ಲೈನ್ ಎಷ್ಟು ಚೆನ್ನಾಗಿದೆ. ಇದ್ರ ಹೆಸರು ಬಂದು ಸುಸ್ಮಿತಾ ಅಂತ. ಸುಸ್ಮಿತಾ ಅಂತ ಬಂದಿದೆ. ನಾನು ಅವಾಗ ಇದರಲ್ಲಿದ್ದೆ, ದಮ್ಮನ ಕಟ್ಟಲ್ಲಿ. ನೋಡಿ ಫೋಟೋನ ಸೂಪರ್ ಆಗುತ್ತಲ್ಲ. ಇನ್ನೂ ಐತನ ಕ್ಯಾಮ್ರಾ. ಮುಖ ತಿರುಗುತ್ತಲ್ಲ, ಗುಡ್ಡ ಸ್ವಲ್ಪ ಜಾಸ್ತಿ ಕಾಣ್ತದೆ. ಟಿವಿ ನೋಡಿ ನೀರು ಒಳಗಡೆ. ಕಾಣ್ತಾರೋ ಫೋಟೋನ ಇನ್ನೂ ಬಾಯಿ ಹೋಗುತ್ತೆ.
ಅದಷ್ಟು ವಯಸ್ಸಾದರೂ ಆ್ಯಕ್ಟಿವ್ ಐತೆ ಕಣ ನನಗೆ ಗುಡ್ ಆಗ್ತಾರೆ ಅಲ್ಲಿ ನೋಡಿ ಹೆಂಗೈತೆ ಕಪ್ಪ ಹೊಡೈತಂತ ರಾಜು ಅಣ್ಣ ಇದು 80 ಸೆಂಟಿಮೀಟರ್ ಲಯನ್ ನೋಡಿ ಇದು ಗಂಡು ಇದು ಅರ್ಜುನ್ ಅಂತ ಇದು ಅರ್ಜುನ್ ಇನ್ನೊಂದು ಮುಂದೆ ಇದೆ ಅದು ಧರ್ಮ ಧರ್ಮರಾಯ ಸಾಕಾಗೈತೆ ಕಣ ಈಚೆ ಬಿಟ್ಟಿದ್ದು ಚೆನ್ನಾಗಿಲ್ಲ ಬಿಡಲ್ಲ ಸರ್ ಇದೆ ಇದು ಈಗ ಅದು ಫೀಮೇಲ್ ಬಿಟ್ಟಿದ್ದೀವಲ್ಲ ಇದು ನಾಳೆಯಿಂದ ಹೊರಗಡೆ ಬಿಡ್ತೀವಿ ಸರ್ ಇಲ್ಲೊಂದಿದೆ ಅಲ್ಲೊಂದಿದೆ ಮುಂದೆ ಧರ್ಮ ಅಂತಂದು ಅರ್ಜುನ್ ಧರ್ಮ 2 ಟ್ವಿನ್ಸ್ ಅದು 14 ವರ್ಷ ಅದು ನಾಳೆಯಿಂದ ಬಿಡ್ತೀವಿ ಇವೆರಡು ಗರ್ಜನೆ ಸಿಂಹ ಗರ್ಜನೆ ಅದು ಬಿಟ್ಟರೆ ಇದಾಗುತ್ತಂತ ಜೊತೆ ಬಿಟ್ಟರೆ ಜಗಳ ಆಡ್ತವೆ ಸರ್ ಅದು ಅಲ್ಲಿತ್ತಲ್ಲ ಫೀಮೇಲು ಅದು ಆಫ್ರಿಕನ್ ಮತ್ತು ಇಂಡಿಯನ್ 2 ಮಿಕ್ಸ್ ಬ್ರೀಡ್ ಅದು ಹಾಗಾಗಿ ಜೊತೆಗೆ ಬಿಡೋಕೆ ಬರಲ್ಲ ಮತ್ತು ಮೀಟಿಂಗ್ ಮಾಡೋಕೆ ಏನು ಮಾಡ್ತಾರೆ ಇಲ್ಲ ಸರ್ ಮೀಟಿಂಗ್ ಮಾಡೋಂಗಿಲ್ಲ ಜೊತೆ ಬಿಟ್ಟರೆ ಜಗಳ ಆಡ್ತವೆ ಅಡ್ಡಾಡತೆ ಕೇಳುವಾದಿ ನೋಡ್ತಾರಂತೆ ಕೊಟ್ಟು ಫೋಟೋ ವಿಡಿಯೋ ತೆಗಿತಿರೋದು ಅವರು ಎರಡು ತೆಗಿತಾರೆ ಫೋಟೋ ವೀಡಿಯೋ ತೆಗಿತಾರೆ ವೀಡಿಯೋ ಫೋಟೋ ತೆಗಿತಾವ್ರೆ ಒಂದೊಂದೇ ಫೋಕಸ್ ಮಾಡು ಫ್ರಂಟ್ದು ಲೆಫ್ಟ್ ಲೆಗ್ ನೋಡು ಉಗುರು ಎಷ್ಟು ಶಾರ್ಪ್ ಆಗಿದೆ ಗುಡ್ಡ ಇಲ್ಲಿ ಬೇಕಾದ್ರೆ ಹಿಡ್ಗಿಂತೀನಿ ಇದ್ರ ಹೆಸರು ಧರ್ಮ ಧರ್ಮರಾಯ ಕಣ್ಮಿಸ್ಕೊಳ ಇಲ್ಲ ನಿದ್ದೆ ಹೆಸರು ಇಲ್ಲಿ ವೆಟರ್ನರಿ ಡಾಕ್ಟರ್ ಇದ್ದಾರಾ ವೆಟರ್ನರಿ ಡಾಕ್ಟರ್ ಇರ್ತಾರೆ ಕೆಲಸ ಫೋಟೋ ತಗೋ ನೋಡಿದ್ರೆ ಫೋಟೋ ತೆಗಿ ನಂಗೆ ಕ್ಯಾಮ್ರಾ ಆಡೋದು ಕೇಳೋದು ಗೊತ್ತಾಗಲ್ಲ ಈಗ ಬೈಸನ್ ನೋಡಕ್ ಹೋಗ್ತಾ ನಮ್ಮ ಇದ್ದೀವಿ ಇಂಡಿಯಾದಲ್ಲಿ ಇದೆ ಫಸ್ಟ್ ಇದು ಸಫಾರಿ ಮಾಡೋದು ಸಫಾರಿ ಮಾಡಿರೋದು ಹಳ್ಳಿನಲ್ಲಿ ನೋಡಿರ್ತೀರಾ ಸಫಾರಿ ಅಂತಂದು ಈಗ ಹುಲಿ ಸಿಂಹ ಹೆಂಗ್ ಸಫಾರಿ ಅಂತಂದು ಮಾಡಿದೀವೋ ಆ ರೀತಿ ಮಾಡೋದು ಇದೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ರೈಟಲ್ಲಿ ಇದೀವಿ ಬೋಡ ಬೈಸನ್ ತಕೊಂಡೆ ಒಂದಂತಲ್ಲ ಅದು ಫಸ್ಟ್ ಟೈಮ್ ಇನ್ ಇಂಡಿಯಾ ಆ್ಯಂಡ್ ಓನ್ಲಿ ಒನ್ ಮಾಡ್ತಾರೆ ಕರ್ನಾಟಕದಲ್ಲಿ ಅದರಲ್ಲಿ ಆಫೀಸರ್ ಒಬ್ರು ಹಂಗಿದ್ರು ಸರ್ ಅವರು ಹಾಗಾಗಿ ಅವರು ಕಾನ್ಸೆಪ್ಟ್ಸ್ ಎಲ್ಲ ಪೂರ್ತಿ ಈ ಥರ ಏನು ಮಾಡಬೇಕು ಅಂತಂದು ಮಾಡಿಸಿದ್ದವ್ರು ಈಗೆಲ್ಲ ಪಾಪ ಅವರು ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬಿಡ್ತು ಮೇಂಟೈನ್ ಮಾಡಿದ್ರೆ ಸಾಕಾಗಿದೆ ಈಗ ಕೆಲಸಗಳೆಲ್ಲ ಅಲ್ಲಲ್ಲಿಗೆ ಹೆಲ್ಡಪ್ ಆಗಿದೆ ಈಗಿನವ್ರಿಗೆ ಅದು ಇದು ಮಾಡೋಷ್ಟಕ್ಕೆ ಈಗದವರಿಗೆ ಅಂತಂದರೆ ಇದು ಗೌರ್ಮೆಂಟಿಂದ ದುಡ್ಡು ಬಂದರೆ ಯಾರು ಬೇಕಾದ್ರೂ ಮಾಡ್ಬೋದು ಹಾಂ ಇದೇನಾಗುತ್ತೆ ಅಂತಂದರೆ ಇದು ಮೈಸೂರ್ದು ಬನ್ನರ್ಘಟ್ಟ ಪ್ರಾಫಿಟ್ ಇದೆಯಾ ಅಲ್ಲಿ ಮೇಂಟೆನೆನ್ಸಿಗೆ ಕೊಟ್ಟು ಇಲ್ಲಿಗೆ ಶಿವಮೊಗ್ಗ ಫಸ್ಟ್ ತರಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇದ್ದಿತ್ತು ಮೈಂಡಲ್ಲಿ ಇದ್ದಿದ್ದು ಅವ್ರದ್ದು ಶಿವಮೊಗ್ಗ ತರಬೇಕು ಮುಂದೆ ಅಂತ ಹಾಂ ಬರಬೇಕು ಅಂತಂದು ಮಾಡಿದ್ರು ಅವರನ್ನ ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗ್ಬಿಟ್ರ ಈಗ ಇದಕ್ಕೆ ಒತ್ತು ಕೊಡೋರು ಯಾರೂ ಇಲ್ಲ ಈಗ ಅಲ್ಲಿ ಹೆಂಗೆ ಅಂದ್ರೆ ಮೈಸೂರು ಮತ್ತು ಬನ್ನರ್ಘಟ್ಟ ನಮಗೆ ದುಡ್ಡು ಬೇಕು ನೋಡಿ ಶಿವಮೊಗ್ಗ ಕೊಡಲ್ಲ ನಮ್ಮ ಮೇಂಟೈನ್ ಆಗುತ್ತೆ ಹಿಂಗಾಗಿ
ಇರ್ತದೆ ನನ್ನ ಇದು ಝೂನ್ ಚೆನ್ನಾಗಿಲ್ಲ ರೈಟಲ್ಲಿ ಇದೆ ನೋಡು ಅದು. ಇಲ್ಲ ಐತಿ ಈ ಕಡೆ ರೈಟ್ ಸೈಡ್ ಇದೆ ನೋಡಿ ಸರ್. ಎಷ್ಟು ಬೇಕಪ್ಪ ಬಂತೇಕೆನ ತೊಗೊಂಡಿದ್ದೀರೇನ ಹಾಲು ಕರೀತೀರೇನು ಬೈಸನ್ ನೋಡಿ ಮುಂದೆ ಏನೋ ಅಗಿತಾ ಇದೆ ಹುಲ್ಲಿಗಿಲ್ಲ ಬಬಲ್ ಗಮ್. ಇದಕ್ಕೂ ಹುಲ್ಲು ಹಿಂಡಿ ಬೂಸ ನಾನ್ ವೆಜ್ ಫ್ರೈ ಅಲ್ಲ ಇದು ಎಲ್ಲ ಒಳ್ಳೇದು. ಪ್ಯೂರ್ ವೆಜ್ ಈ ವೆಜ್ಜಲ್ಲಿ ಆನೆ ಬಿಟ್ಟು ಒಂದ್ಸಲ ಗುಮ್ಮುದ್ರೆ ಅಷ್ಟೇ ಮಂಡಿ ತಿಂಡಿ ಲಬಡ ನಮ್ಮ ಜೀಪ್ ಸಫಾರಿ ಆಯಿತು. ಸೊ ಈಗ ಝೂ ನೋಡೋಕೆ ಹೋಗಬೇಕು. ಝೂ ನೋಡ್ಬೋದಾಗೇನ್ರಿ ಹೋಗ್ಬೋದು. ಜೀಪ್ ಸಫಾರಿ ಆಯಿತು. ಈಗ ಝೂ ಒಳಗೆ ಹೋಗ್ತಿದ್ದೀವಿ. ಈಗ 1.5 ಕಿಲೋಮೀಟರ್ ನಡಿಬೇಕಂತೆ ಒಳಗೆ. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.